ಇದು ನಮ್ಮ ಹಳ್ಳಿ. ಬೆಳಗಿನ ಮಂಜು ಇನ್ನೂ ಹೊಲದ ಮೇಲೆ ಮಾಯವಾಗಿಲ್ಲ. ಹಸಿರು ನೆಲದ ಮೇಲೆ ಬಿದ್ದ ಮಂಜು ಕಣಗಳು ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತಿವೆ. ಒಡದ ಬದಿಯ ಮಾರುಕಟ್ಟೆ, ಪಕ್ಕದಲ್ಲಿ ಬಣವೆ, ಕಾವೇರಿ ಕಾಲುವೆ ಹರಿಯುತ್ತಿದೆ. ಆ ಕಾಲುವೆಯ ಹತ್ತಿರ ಮರವಿನ ನೆರಳಲ್ಲಿ ಗೌರಮ್ಮ ತನ್ನ ಸೀಬೆ ಬುಟ್ಟಿ ಇಟ್ಟು ಕೂತಿದ್ದಾಳೆ. ಅವಳ ಕೈಗಳು ಹಳೆಯ ಕೆಲಸದ ಗುರುತುಗಳಿಂದ ತುಂಬಿವೆ. ಆದರೆ ಮುಖದ ಮೇಲೆ ಒಂದು ಮೃದುವಾದ ನಗು. ತಾಜಾ ಸೀಬೆ, ಸಕ್ಕರೆ ಜೊತೆ ತಿಂತೀರಾ ಅಂತ ಕೇಳುವ ಆ ಮೃದುವಾದ ಸ್ವರ ಮನಸ್ಸಿಗೆ ತಂಪು ತರಿಸುತ್ತದೆ. ಗೌರಮ್ಮಗೆ ಇಬ್ಬರು ಹೆಣ್ಣು ಮಕ್ಕಳು. ದೊಡ್ಡವಳಾದ ನಂದನ ದೇಶದ ಗಡಿಯಲ್ಲಿ ಕಾವಲು ನಿಂತ ಸೈನಿಕೆ. ಚಿಕ್ಕವಳಾದ ಸವಿತಾ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ. ಅಮ್ಮನ ಹೃದಯಕ್ಕೆ ಆ ಇಬ್ಬರು ಬೆಳಕು. ಆದರೂ ಅಮ್ಮ ಕೆಲಸ ಬಿಡಲಿಲ್ಲ. ಅವಳು ಹೇಳುತ್ತಾಳೆ, ಕೆಲಸ ಮಾಡುವ ಕೈಗೆ ಗೌರವ ಇರಬೇಕು. ಮಧ್ಯಾಹ್ನಕ್ಕೂ ಮುಂಚೆ ಬುಲೆಟ್ ಬೈಕ್ ಸದ್ದು ಕೇಳಿಸಿತು. ಅರವಿಂದ ಪಾಟೀಲ್ ಖಾಕಿ ಉಡುಪಿನಲ್ಲಿ ಕಣ್ಣಿಗೆ ಗಾಗಲ್ ಹಾಕಿಕೊಂಡು ಮಾರುಕಟ್ಟೆಗೆ ಬಂದು ನಿಂತ. ಅವನು ಗೌರಮ್ಮಗೆ ಹೇಳದೆ ಒಂದು ಸೀಬೆ ಎತ್ತಿಕೊಂಡು ಕಚ್ಚಿದ. ಮುಖ ಬದಲಾಯಿತು. ಇದನ್ನೇ ಸಿಹಿ ಅಂತೆ ಹೇಳ್ತೀಯಾ ಅಂತ ತುಚ್ಛ ನಗೆಯೊಂದನ್ನಿಟ್ಟ. ಗೌರಮ್ಮ ನಿಧಾನವಾಗಿ ಹೇಳಿದಳು, ಸಾರ್, ಬೇಕಾದ್ರೆ ತೂಕ ಮಾಡ್ತೀನಿ. ಆ ಮಾತು ಮುಗಿಯೋದಕ್ಕೂ ಮುಂಚೆ ಅವನು ಬುಟ್ಟಿಯನ್ನೇ ಎತ್ತಿ ರಸ್ತೆಯ ಪಕ್ಕಕ್ಕೆ ಬಿಸಾಡಿದ. ಸೀಬೆಗಳು ಉರುಳಿ ನಾಳೆಗೆ ಬಿದ್ದವು. ಜನ ನಿಂತು ನೋಡ್ತಿದ್ದರು. ಆದರೆ ಯಾರೂ ಮುಂದೆ ಬರಲಿಲ್ಲ. ಗೌರಮ್ಮ ಕಣ್ಣು ತುಂಬಿತು. ತುಟಿ ನಡುಗಿತು. ಮೌನ. ಮನೆಯ ಮೇಲ್ಛಾವಣಿಯಲ್ಲಿ ರೋಹಿತ್ ಕೈಯಲ್ಲಿ ಫೋನ್ ಹಿಡಿದು ಎಲ್ಲವನ್ನೂ ರೆಕಾರ್ಡ್ ಮಾಡ್ತಿದ್ದ. ಅವನ ಮನಸ್ಸಿನಲ್ಲಿ ಒಂದೇ ಮಾತು, ಈ ತಾಯಿಗೆ ನ್ಯಾಯ ಸಿಗಬೇಕು. ಸಂಜೆ ಸೇನಾ ಕ್ಯಾಂಪ್ನ ಹಿಮದ ಗಾಳಿ. ನಂದನ ತನ್ನ ರೈಫಲ್ ತೊಳೆಯುತ್ತಾ ಇದ್ದಳು. ಮೊಬೈಲ್ ವಿಸಿಲ್, ರೋಹಿತ್ ಕಳಿಸಿದ ವಿಡಿಯೋ. ಅವಳು ವಿಡಿಯೋ ನೋಡ್ತಿದ್ದಂತೆ ಕಣ್ಣಿನಲ್ಲಿ ಕೋಪ ಹೊತ್ತಿತು. ಇದು ನನ್ನಮ್ಮ. ಅವಳ ಉಸಿರು ಬಿಸಿಯಾಯಿತು. ತಕ್ಷಣ ಸವಿತಾಗ ಕರೆ ಮಾಡಿದ್ದಳು. ಇದು ನಾನು ಬಿಡಲ್ಲ, ಈಗಲೇ ಬರುತ್ತೀನಿ. ಸವಿತಾ ಶಾಂತ ಧ್ವನಿಯಲ್ಲಿ ಹೇಳಿದಳು, ಅಕ್ಕ, ನೀನು ಗಡಿಯಲ್ಲಿ ಬೇಕು, ಇಲ್ಲಿ ಕಾನೂನು ಮಾತಾಡುತ್ತದೆ. ಮಳೆಯ ಸಂಜೆ. ಹಳ್ಳಿಯ ಹಳೆಯ ಮನೆಯಲ್ಲಿ ಗೌರಮ್ಮ ಕೂತಿದ್ದಾಳೆ. ಅವಳ ಕಣ್ಣುಗಳಿಂದ ಕಣ್ಣೀರು ನಿಶ್ಶಬ್ದವಾಗಿ ಸುರಿಯುತ್ತಿತ್ತು. ಅವಳ ಮಗಳು ಸವಿತಾ ಬಾಗಿಲು ತಳ್ಳಿಕೊಂಡು ಒಳಗೆ ಬಂದಳು. ಅಮ್ಮನನ್ನು ಮಡಿಲಿಗೆ ಎಳೆದುಕೊಂಡು ಕೇಳಿದಳು, ಅಮ್ಮ, ಹೇಳಿಲ್ಲ ಏಕೆ? ಗೌರಮ್ಮ ನಿಧಾನವಾಗಿ ಹೇಳಿದಳು, ಹೇಳಿದ್ರೆ ನೀವು ಚಿಂತೆ ಮಾಡ್ತೀರಾ ಅಂತ. ಸವಿತಾ ಆಳವಾದ ಉಸಿರು ಎಳೆದಳು. ಅಮ್ಮ, ಇನ್ನು ಯಾರು ನಿನ್ನ ಬುಟ್ಟಿಯ ಕಡೆ ಕೈ ಹಾಕೋದಿಲ್ಲ, ನಾನೇ ಸರಿ ಮಾಡ್ತೀನಿ. ಮರುದಿನ ಬೆಳಗ್ಗೆ ಸವಿತಾ ಹಳದಿ ಚುನ್ನಿ, ಮುಖಕ್ಕೆ ದುಪ್ಪಟ್ಟ ಹಾಕ್ಕೊಂಡು ಪೊಲೀಸ್ ಠಾಣೆಗೆ ಹೋದಳು. ಸಾರ್, ನಿನ್ನೆ ನಿಮ್ಮ ಇನ್ಸ್ಪೆಕ್ಟರ್ ನನ್ನ ತಾಯಿಗೆ ಅವಮಾನ ಮಾಡಿದ್ದಾರೆ, ದೂರು ಕೊಡಲು ಬಂದಿದ್ದೇನೆ. ಅವನು ನಕ್ಕ. ಹೊಗ್ಗಮ್ಮ, ಕೆಲಸ ಜಾಸ್ತಿ, ನಾವು ಬ್ಯುಸಿ ಇದ್ದೀವಿ. ಸವಿತಾ ದೃಢ ಧ್ವನಿಯಲ್ಲಿ, ಇದು ಕಾನೂನು ಉಲ್ಲಂಘನೆ, ಪಬ್ಲಿಕ್ ಮಿಸ್ಫೀಸನ್ಸ್ ಅಂತ ಹೇಳ್ತಾರೆ. ಆ ಕ್ಷಣ ಹೊರಗಡೆ ಸೈರನ್, ಕಾರುಗಳು ಬಂದು ನಿಂತವು. ಅದೇ ಹೆಂಗಸು ದುಪಟ್ಟ ತೆಗೆದಳು. ಎಲ್ಲರೂ ಅಚ್ಚರಿಗೊಂಡರು. ಇವಳು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಸವಿತಾ ಮೇಡಮ್. ಅರವಿಂದ ಪಾಟೀಲ್ ಸಹಿತ ಅಧಿಕಾರಿಗಳೆಲ್ಲರೂ ಮೌನ. ಅಮಾನತು ಆದೇಶ, ಬೆಲ್ಟ್, ಕ್ಯಾಪ್ ತೆಗೆಸಲಾಯಿತು. ವಾತಾವರಣ ನಿಶ್ಶಬ್ದ. ಆದರೆ ಕಥೆ ಮುಗಿಯಲಿಲ್ಲ. ಗಂಗಯ್ಯ ಗೌಡ ಬಿಳಿ ಕುರ್ತಾದಲ್ಲಿ ಬಂಗಲೆಯೊಳಗೆ ನಗುತ್ತಾ ಹೇಳಿದ, ಒಬ್ಬ ಸಣ್ಣ ವ್ಯಾಪಾರಿಣಿಗೆ ನ್ಯಾಯ ಕೊಡೋಕ್ಕೆ ಎಷ್ಟೋ ಡ್ರಾಮಾ. ಮರುದಿನ ಬೆಳಗ್ಗೆ ಮಾರುಕಟ್ಟೆಗೆ 3 ಜೀಪುಗಳು ಬಂದವು. ಹೊಸ ಇನ್ಸ್ಪೆಕ್ಟರ್ ಕೂಗಿದ, ಸೂಚನೆ ಬಂದಿದೆ, ಇಲ್ಲಿ ಡ್ರಗ್ಸ್ ಸಿಕ್ಕಿವೆ. ಗೌರಮ್ಮನ ಬುಟ್ಟಿಯ ಕೆಳಗಿಂದ ಬೂದು ಪುಡಿ ತೆಗೆದು, ಸಿಕ್ಕಿದೆ. ಟಿವಿ ಬ್ರೇಕಿಂಗ್ ನ್ಯೂಸ್, ಡಿಎಂ ತಾಯಿ ಡ್ರಗ್ಸ್ ಕೇಸ್. ಜನ ಗದ್ದಲ. ಗೌರಮ್ಮ ಅತ್ತಳು, ಇದು ನಂದೇ ಅಲ್ಲಯ್ಯ, ಯಾರೂ ಕೇಳಲಿಲ್ಲ. ಸವಿತಾ ರೋಹಿತ್ನನ್ನು ಕರೆದು ಹೇಳಿದಳು, ಮಾರ್ಕೆಟಲ್ಲಿ ಏನಾದರೂ ಕಂಡ್ರೆ ತಕ್ಷಣ ಹೇಳು. 2 ದಿನಗಳ ಬಳಿಕ CCTV ಸಿಕ್ಕಿತು. ಮಳೆಯ ರಾತ್ರಿ ಒಬ್ಬ ವ್ಯಕ್ತಿ ಬಂದು ಸೀಬೆ ಬುಟ್ಟಿಯ ಕೆಳಗೆ ಏನೂ ಇಟ್ಟಿದ್ದ. ಮುಖ ಸ್ಪಷ್ಟವಾಗಿರಲಿಲ್ಲ, ಆದರೆ ಚಲನೆ ಪರಿಚಿತ. ಅಮಾನತಾದ PSI ಜೊತೆ ತಿರುಗೋ ಬಂಟನದು. ಎಲ್ಲ ಸಾಕ್ಷಿಗಳು ಒಂದೇ ಕಡೆ ತೋರಿಸಿದವು, ಗಂಗಯ್ಯ ಗೌಡ. ಸಂಜೆ ಹಾಳಾದ ಕಾರ್ಖಾನೆಯಲ್ಲಿ 3 ಸೇರಿದ್ದರು. ಹಠಾತ್ ಬೆಳಕು, ಪೊಲೀಸ್, ಹಿಡಿತ, ಸಾಕ್ಷಿ, ದಾಖಲೆಗಳು. ಬೆಳಗ್ಗೆ ಬಂಗಲೆಯ ಬಾಗಿಲು ತಟ್ಟಿದ ಶಬ್ದ. ಹೊರಗೆ ಸವಿತಾ, SP ಮತ್ತು ತಂಡ. ಗಂಗಯ್ಯ ಬೆರಗಾದ ಕಣ್ಣುಗಳಿಂದ, ಮೇಡಮ್, ತಪ್ಪು ಅರ್ಥ ಆಯಿತು. ಸವಿತಾ ಶಾಂತ ಧ್ವನಿಯಲ್ಲಿ,
ನೀವು ಕ್ರಿಮಿನಲ್ ಸಂಚು, ಸಾಕ್ಷಿ ತಡವಿಕೆ, ಅಧಿಕಾರದ ದುರುಪಯೋಗ ಇವುಗಳ ಆರೋಪಿ. ಸಂಜೆ ಜೈಲು ಬಾಗಿಲು ತೆರೆಯಿತು. ಗೌರಮ್ಮ ಹೊರಬಂದಳು. ಬಾಗಿಲು ಹತ್ತಿರ ಸವಿತಾ ಕಾಯುತ್ತಿದ್ದಳು. ಎರಡು ಅಪ್ಪಿಕೊಂಡವು. ಕಣ್ಣೀರು ಹರಿಯುತ್ತಿತ್ತು. ಆದರೆ ಇವತ್ತು ಆ ಕಣ್ಣೀರಲ್ಲಿ ಮಾನ, ಗೌರವ ಮತ್ತು ನ್ಯಾಯ ಇತ್ತು. ಅಮ್ಮ, ಇನ್ನು ಯಾರು ನಿನ್ನ ಬುಟ್ಟಿಯ ಕಡೆ ಕೈ ಹಾಕೋದಿಲ್ಲ. ಗೌರಮ್ಮ ನಿಧಾನವಾಗಿ ನಗುತ್ತಾ ಹೇಳುತ್ತಾಳೆ, ನನ್ನ ಕೈ ಕೆಲಸ ಕೆಟ್ಟದಲ್ಲಮ್ಮ, ನೀವಿದ್ದೀರಲ್ಲ. ಮರುದಿನ ಬೆಳಗ್ಗೆ ಅದೇ ಮಾರುಕಟ್ಟೆ, ಅದೇ ಹಳ್ಳಿ. ಆದರೆ ಮನಸ್ಸಿನ ಗಾಳಿ ಬದಲಾಯಿತು. ಗೌರಮ್ಮ ತನ್ನ ಹಳೆಯ ಸೀಬೆ ಬುಟ್ಟಿಯನ್ನು ಸ್ವಚ್ಛ ಮಾಡಿ ಮನೆಯ ಮಳಿಗೆಯಲ್ಲಿ ಇಟ್ಟಳು. ಇದು ನನ್ನ ಶ್ರಮದ ನೆನಪು. ಸಂಜೆ ನಂದನಾಗೆ ರಜೆ. ಮೂವರು ಒಟ್ಟಿಗೆ ಊಟದ ಬಟ್ಟಲಿನ ಸುತ್ತ ಕೂತಿದ್ದರು. ನಗೆ, ನೆಮ್ಮದಿ, ಶಾಂತಿ. ನ್ಯಾಯ ಕೆಲವೊಮ್ಮೆ ತಡ ಆಗಬಹುದು, ಆದರೆ ಅದು ಬರುತ್ತದೆ. ಜನಗಳ ನಡುವಿನ ಮೌನ ಮುರಿದು ಒಬ್ಬರ ಧೈರ್ಯದಿಂದ ಒಬ್ಬರ ಶ್ರಮಕ್ಕೆ ಮಾನ ಮರಳುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಕಥೆಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.